ಅಲ್ಲಿ ಆವಾಗ ರೂರಲ್ ಏರಿಯಾಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಯಾವಾಗ ರೂರಲ್ ಏರಿಯಾಸು ಜಾಸ್ತಿ ಇಂಪ್ರೂವ್ ಆಗುತ್ತೋ ಆವಾಗ ಬಿಸ್ನೆಸ್ ಟರ್ನ್ ಓವರ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಟರ್ನ್ ಓವರ್ ಯಾವಾಗ ಜಾಸ್ತಿ ಆಗುತ್ತೋ ಎಕನಾಮಿ ಚೆನ್ನಾಗಾಗುತ್ತೆ. ಇವಾಗ ಫಿಸಿಕಲ್ ಡಿಫಿಸಿಟ್ ಅಂತ ಏನು ಸರ್ ಹೇಳ್ತಾ ಇದ್ದು, ಲಾಸ್ಟ್ ಇಯರ್ ಫಿಸಿಕಲ್ ಡಿಫಿಸಿಟ್ ಆಲ್ಮೋಸ್ಟ್ 9 ಲಕ್ಷ ಕೋಟಿ ಏನೋ ಫಿಸಿಕಲ್ ಡಿಫಿಸಿಟ್ ಇದೆ. ಅಂದರೆ ಆಯವ್ಯಯ ನಾವು ಎಷ್ಟು ಬರ್ತಾ ಇದೆ ಇನ್ಕಮ್ ನಮ್ಮ ದೇಶಕ್ಕೆ, ಎಷ್ಟು ಖರ್ಚಾಗ್ತಾ ಇದೆ, ಇನ್ ಬಿಟ್ವೀನ್ ಎಷ್ಟು ಉಳಿದಿದೆ ಅಂದರೆ ಆ ದುಡ್ಡನ್ನ ನಾವು ಸಾಲ ತೊಗೋಬೇಕು ಬೇರೆ ದೇಶದಿಂದ. ಈ ಫಿಸಿಕಲ್ ಡಿಫಿಸಿಟ್ನ ಅಡ್ರೆಸ್ ಮಾಡೋಕ್ಕೆ ಮೇಯ್ನ್ ಟಾರ್ಗೆಟ್ ನಾರಿ ಶಕ್ತಿ ಏನು ಹೇಳ್ತಿದ್ದಾರೋ ಮಹಿಳಾ ಉದ್ಯಮಿಗಳು, ಮಹಿಳೆಯರಿಗೆ ತಾಕತ್ತು ಕೊಡಬೇಕು, ಉದ್ಯಮ ಮಾಡಿ ಹೊರಗಡೆ ಬಂದು ಕೆಲಸ ಮಾಡಿ. ತುಂಬ ಜನ ಎಜುಕೇಟೆಡ್ ಮಹಿಳೆಯರಿದ್ದಾರೆ, ಮನೆಯಲ್ಲೇ ಇದ್ದಾರೆ, ಲಾಟ್ ಆಫ್ ಥಿಂಗ್ ಬಟ್ ಬೇರೆ ದೇಶದಲ್ಲಿ ಆಗಿಲ್ಲ. ಮಹಿಳೆಯರು ಆಚೆ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಕ್ಕಳಾಗಿರಲಿ ಅವ್ರಿಗೆಲ್ಲ ಆ ಥರ. ಫಾರ್ ಎಕ್ಸಾಂಪಲ್ 6 months ಪೀರಿಯಡ್ ಇದೆ ಅವ್ರಿಗೆ. ಅದೇ ಥರ ಬೇರೆ ಬೇರೆ ಥರ ಸಬಲೀಕರಣ ಮಾಡಬೇಕು. ಎಸ್ಪೆಷಲಿ ರೂರಲ್ ಏರಿಯಾಸ್, ಅರ್ಬನ್ ಏರಿಯಾ ಮಹಿಳೆಯರಿಗಿಂತ ರೂರಲ್ ಇರೋ ಮಹಿಳೆಯರ್ಸ್ಗೆ ತುಂಬ ಸ್ಕಿಲ್ ಸೆಟ್ ಇದೆ, ಅವ್ರ ಹತ್ರ ಕೆಲವೊಂದು ಟೈಮ್ ಇದೆ, ಆಮೇಲೆ ಮಾಡೋವಂಥ ಹಂಬಲ ಇದೆ, ಬಟ್ ಯಾರೂ ಅವ್ರನ್ನ ಆಚೆ ತರ್ತಾ ಇಲ್ಲ. ಆ ಸಬಲೀಕರಣ, ಆ ಟ್ರೈನಿಂಗು, ಲೋನ್ಸು, ಈ ಥರ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತವಾಗಿಯೂ. ದಿವ್ಯ ಅವರ ಕರ್ನಾಟಕದ ನಾವು ಪರಿಸ್ಥಿತಿ ಗಮನಿಸೋಣ. ನೀವು ಸ್ಕಿಲ್ ಡೆವಲಪ್ಮೆಂಟ್ ಹಾಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ಮಾತನಾಡ್ತಿದ್ದೀರಿ, ಬಟ್ ಇಲ್ಲಿ ಈ ಪಂಚ ಗ್ಯಾರಂಟಿಗಳು ಎಸ್ಪೆಷಲಿ ಜಾಸ್ತಿ ಬೆನಿಫಿಷಿಯರೀಸ್ ಅಂದ್ರೆ ಮಹಿಳೆಯರ ಅಂತ. ಯಾಕಂದ್ರೆ ಕೈಗೆ 2,000 ರೂಪಾಯಿ ದುಡ್ಡು, ಅಕ್ಕಿ ಫ್ರೀ, ಬಸ್ಸಲ್ಲಿ ಓಡಾಡೋದು ಫ್ರೀ. ಇನ್ನು ಮನೇಲಿ ಒಬ್ರು ಅನ್ಎಂಪ್ಲಾಯ್ಡ್ ಎಜುಕೇಟೆಡ್ ಅಂದ್ರೆ ಗ್ರಾಜುಯೇಟೆಡ್ ಇದ್ರೆ ಅವ್ರಿಗೆ ಒಂದಷ್ಟು ದುಡ್ಡು ಬರುತ್ತೆ. ಅಂದ್ರೆ ಮಹಿಳೆಯರಿಗೆ ಆಚೆ ಬಂದು ದುಡಿಬೇಕು ಅನ್ನೋ ಅನಿವಾರ್ಯತೆನೆ ಕಟ್ ಆಫ್ ಆಗೋಯ್ತಾ ಅಂತ ಹೇಳಿ, ಕೈಯಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಇದನ್ನ ಓವರ್ಕಮ್ ಹೇಗೆ ಮಾಡೋದು ಅಂತ ಹೇಳಿ ಈ ಬಜೆಟ್ ನಿಂದ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನಿದೆ ನಿರೀಕ್ಷೆ ಅಂತ? ಇದನ್ನು 2 ರೀತಿಯಾಗಿ ನೋಡ್ಬೋದು. ಮಹಿಳೆಯರಿಗೆ ಯಾವಾಗ ದುಡ್ಡು ಕೈಗೆ ಬರುತ್ತೋ ಸ್ಪೆಂಡಿಂಗ್ ಕೆಪಾಸಿಟಿ ದೇಶಕ್ಕೆ ಜಾಸ್ತಿ ಆಗುತ್ತೆ, ಅದನ್ನು ಟ್ಯಾಕ್ಸಾಗಿ ಇನ್ನೊಂದು ಕಡೆ ಕಟ್ತಾರೆ. ಇನ್ನೊಂದು ಕಡೆ ಈ ಥರ ಫ್ರೀ ಗ್ಯಾರಂಟಿಗಳಿಂದ ನಮ್ಮ ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಾಲದ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಫಿಸಿಕಲ್ ಡೆಫಿಸಿಟ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ಏನಂದರೆ ರೆವಿನ್ಯೂಸ್ ಜಾಸ್ತಿ ಮಾಡ್ಕೋಬೇಕು, ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ಕೋಬೇಕು. ಮೇಜರ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಹೇಳ್ತಿದ್ದಾರೆ, ಈ ಥರ ಫ್ರೀ ಗ್ಯಾರಂಟಿಗಳು, ಅದು ಇದು ಸ್ಕೀಮ್ಗಳು, ಇದ್ರ ಮೇಲೆ ಜಾಸ್ತಿ ಖರ್ಚಾದಷ್ಟು ಫಿಸಿಕಲ್ ಡೆಫಿಸಿಟ್, ಸಾಲ ಜಾಸ್ತಿ ಆಗುತ್ತೆ. ಇಂಟರ್ನ್ ಎಲ್ಲ ಬರ್ಡನ್ ಆ 2% ಟ್ಯಾಕ್ಸ್ ಪೇಯರ್ ಯಾರಿದ್ದಾರೆ ಭಾರತದಲ್ಲಿ, ನಿಮ್ಮ 2% ಟ್ಯಾಕ್ಸ್ ಪೇಯರ್ಸ್ ಮೇಲೆ ಎಲ್ಲ ಹೊರೆ ಬೀಳ್ತಾ ಇದೆ. ಇದು ಬೀಳಬಾರ್ದು. ಬೇರೆ ಕಡೆ ಈಗ ಹಳ್ಳಿಗಳಲ್ಲೂ ತುಂಬ ಜನ ತುಂಬ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಎಲ್ಲಿ ಕಟ್ತಾ ಇದ್ದಾರೆ. ಈವನ್ ಕೂಡ ರೈತರಿಗೂ ಕೂಡ ರೈತರುಗಳು ತುಂಬ ದುಡ್ಡು ಮಾಡ್ಕೋತಾ ಇದ್ದಾರೆ. ಕೆಲವೊಂದು ವರ್ಗ ದುಡ್ಡು ಮಾಡ್ತಾ ಇಲ್ಲ, ಕೆಲವೊಂದು ವರ್ಗ ಟ್ಯಾಕ್ಸ್, ಬ್ಲ್ಯಾಕ್ ಮನಿ ತುಂಬ ಇದೆ ರೂರಲ್ ಏರಿಯಾಸಲ್ಲಿ, ಎಲ್ಲ ಕಡೆ ಕ್ಯಾಶ್ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ದುಡ್ಡು ಮಾಡ್ತಿರೋರು ಟ್ಯಾಕ್ಸ್ ಕಟ್ಟೋ ಅಂತಂಗೆ ಆಗಬೇಕು. ಈ ಥರದ್ದೊಂದು ಸಿಸ್ಟಮ್ ಬಂದರೆ ಆವಾಗ ನಮ್ಮ ಎಕನಾಮಿ ಬೆಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್. ಏನು ರೈತಾಪಿ ವರ್ಗ, ಅದರಲ್ಲೂ ಕರ್ನಾಟಕಕ್ಕೆ ಸೀಮಿತವಾಗಿ ನಾವು ಯೋಚನೆ ಮಾಡೋದಾದರೆ ಕಳೆದ ಬಾರಿ ಬಹಳಷ್ಟು ನಿರೀಕ್ಷೆ ಇತ್ತು ಈ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಈ ಭದ್ರಾ ಮೇಲ್ದಂಡೆ ಯೋಜನೆ, ಅದನ್ನು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಘೋಷಿಸಲಿ ಅಂತ ಹೇಳಿ 5,000 ಕೋಟಿಯನ್ನು ಮೀಸಲಿಟ್ಟಿದ್ದು ಬಿಟ್ಟರೆ ಹೆಚ್ಚಿಗೆ ನಿರೀಕ್ಷೆ ಇದ್ದ ಮಟ್ಟಿಗೆ ಅದು ರೀಚ್ ಆಗಲಿಲ್ಲ. ಈ ಬಾರಿ ಕೂಡ ಸಹಜವಾಗಿ ಒಂದಷ್ಟು ಆಡ್ ಆನ್ ನಿರೀಕ್ಷೆಗಳಿದೆ. ಹಾಗೆ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಬರ ಪರಿಸ್ಥಿತಿ ಕರ್ನಾಟಕದಲ್ಲಿ, ಇದನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕಕ್ಕೆ ರೈತಾಪಿ ವಲಯಕ್ಕೆ ಹಾಗೆ ಯುವಕರು ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಸಮಸ್ಯೆ ಬಗ್ಗೆ ಪದೇ ಪದೇ ಚರ್ಚೆ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಇನ್ಫ್ಯಾಕ್ಟ್ ಬಹುದೊಡ್ಡ ಚರ್ಚಾ ವಿಚಾರಗಳಲ್ಲಿ ಈ ನಿರುದ್ಯೋಗ ಸಮಸ್ಯೆ ಕೂಡ ಹೌದು. ಹೇಳ್ತಾ ಇದ್ವಿ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ. ಇಂಟ್ರೀಮ್ ಬಜೆಟ್, ಮಧ್ಯಂತರ ಬಜೆಟ್ ಆಗಿರೋದ್ರಿಂದ ನಿರ್ಮಲಾ ಸೀತಾರಾಮನ್ ಅವರೇ ಹೇಳ್ಬಿಟ್ಟಿದ್ದಾರೆ, ಹೊಸ ಹಾಗೆ ದೊಡ್ಡ ಯೋಜನೆಗಳ ಘೋಷಣೆ ನಿರೀಕ್ಷೆ ಮಾಡಬೇಡಿ ಅಂತ ಹೇಳಿ. ಆದರೆ ಅದರ ಜೊತೆಗೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋ ಸಂಗತಿ ಅಂತಂದರೆ ಲೋಕಸಭಾ ಚುನಾವಣೆಗೆ ಉಳಿದಿರೋದು ಬೆರಳೆಣಿಕೆ ತಿಂಗಳು ಮಾತ್ರ. ಹೀಗಾಗಿ ಸಹಜವಾಗಿ ಯಾವುದೇ ರೂಲಿಂಗ್ ಪಾರ್ಟಿ ಇದ್ರೂ ಕೂಡ, ಅಂದರೆ ಆಡಳಿತವನ್ನು ಚುಕ್ಕಾಣಿಯನ್ನು ಹಿಡ್ಕೊಂಡಿರೋ ಪಕ್ಷವಾದರೂ ಕೂಡ, ಮುಂದಿನ ಚುನಾವಣೆಯಲ್ಲಿ ಗೆಲುವಿನ ಲೆಕ್ಕಾಚಾರವನ್ನು ಹಾಕಿ ಒಂದಷ್ಟು ಜನಪ್ರಿಯವಾದ ಘೋಷಣೆಗಳನ್ನು ಹೊರಡಿಸುವ ನಿರೀಕ್ಷೆ ಇದ್ದೇ ಇರುತ್ತೆ. ಇನ್ನು ರೈತಾಪಿ ವಲಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ನೀರಾವರಿ ಯೋಜನೆ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಬಹಳ ದೊಡ್ಡ ನಿರೀಕ್ಷೆ ಇತ್ತು ಕಳೆದ ಬಾರಿ. 5,300 ಕೋಟಿ ಅಷ್ಟೇನೋ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದನ್ನು ಹೊರತುಪಡಿಸಿದ್ರೆ ನಿಜಕ್ಕೂ ಮತ್ತೆ ನನ್ನ ಮೊದಲ ಪ್ರಶ್ನೆ ರೀತಿಯಲ್ಲೇ ನಿಜಕ್ಕೂ ಕೂಡ ಅದರಿಂದ ಪ್ರಯೋಜನ ಆಯ್ತಾ ಅನ್ನೋದಕ್ಕೆ ಬಂದು ನಿಲ್ಲುತ್ತೆ. ಇಲ್ಲ, ನಮ್ಮ ಸ್ನೇಹಿತರೆಲ್ಲ ಚಿತ್ರದುರ್ಗದಲ್ಲಿ ಕಳೆದ ವರ್ಷ ಕೇಂದ್ರ ಸರ್ಕಾರದ ಭದ್ರಾ ಜಲ ನ್ಯಾಷನಲ್ ಒಂದು ರಾಷ್ಟ್ರೀಯ ಯೋಜನೆಯಂತೆ 5,300 ಕೋಟಿ ರೂಪಾಯಿ ಮೀಸಲು, 1 ಪೈಸೆ ಇವತ್ತು ಬಿಡುಗಡೆ ಆಗಿದೆ. ಮೊನ್ನೆ ಹೋಗಿ ಬಂದೆ, ಲಾಸ್ಟ್ ವೀಕು ಚಿತ್ರದುರ್ಗದಲ್ಲಿ ಸಭೆ ಮಾಡೋದು. ಭದ್ರಾ ಮೇಲೆ ಬಂಡೆ ಹೋಗಿ ಬಗ್ಗೆ ಚರ್ಚೆ ನಡಿಬೇಕಾದ್ರೆ ಮೊನ್ನೆ ಬಂದು ಕೂಡ ಮಾಡಿದ್ದಾರೆ ಅವರು, ಪುನಃ ಮತ್ತೆ ಬಂದಿದ್ದಾರೆ. 5,300 ಕೋಟಿಲಿ 1 ನಯ ಪೈಸೆನೂ ಬಿಡುಗಡೆ ಆಗಿಲ್ಲ. ಅದೊಂಥರ ಬೋಗಸ್ ಥರ ಹೇಳಿಕೆ ಆಯಿತು. ಆ ಥರ ಆಗಬಾರ್ದು. ಯಾವುದು ಕಮಿಟ್ಮೆಂಟ್ ಇದೆ ಅದನ್ನೇ ಮಾಡಬೇಕು. ಅದಕ್ಕೆ ನೀರಾವರಿ ಯೋಜನೆಗಳು ಉದ್ಯೋಗ ಸೃಷ್ಟಿ ಮಾಡ್ತವೆ.
ನೀರಾವರಿ ಯೋಜನೆಗಳು ನಿಮ್ಗೆ ಈಗ ಕಾರ್ಖಾನೆ ಬೇಕಾದಂಥ ಕಚ್ಚಾ ಪದಾರ್ಥ ಕೊಡ್ತವೆ ಮತ್ತು ಉದ್ಯೋಗನ ಸೃಷ್ಟಿ ಮಾಡ್ತವೆ, ಎಕನಾಮಿಕಲ್ ಆ್ಯಕ್ಟಿವಿಟೀಸನ್ನು ಮಾಡ್ತದೆ. ಅಲ್ಲಿಗೆ ಸೆಲ್ಫ್ ಸಸ್ಟೈನಬಲ್ಲಿ ಹೋಗ್ಬೋದು. ನೀರಾವರಿ ಯೋಜನೆಗಳಿಗೆ ಆದ್ಯತೆನೇ ಕೊಡಬೇಕು ನೀವು. ಇಂಥವೆಲ್ಲ ದೂರದೃಷ್ಟಿ ಯೋಜನೆ ಕೊಟ್ಟರೆ ನೀವು ಈಗ ಇಂಡಿವಿಜುವಲ್ ಬೆನಿಫಿಷರಿ ಕೊಡ್ತಾರೆ ಅಂತ ತಗ್ಗಿಸ್ಬೋದು. ಅಂತ ಎಕನಾಮಿಕಲ್ ಆ್ಯಕ್ಟಿವಿಟೀಸು, ಎಕನಾಮಿಕಲ್ ಒಂದು ಸಮಾನತೆ ಬರೋಕ್ಕಾಗಲ್ಲ. ಆದರೆ ಕನಿಷ್ಠ ಬದುಕುವಂಥ ಗ್ಯಾರಂಟಿ ಮೇಲೆ ಕೊಟ್ಟರೆ ಅವ್ನು ಡಿಪೆಂಡ್ ಆಗಲ್ಲ ಬೇರೆದ್ರ ಬೇರೆ ಮೇಲೆ ಡಿಪೆಂಡ್ ಆಗಲ್ಲ. ಈ ಸರ್ಕಾರಗಳು ಏನು ಮಾಡ್ತವೆ ಅಂದರೆ ಒಬ್ಬನ ಇಂಡಿವಿಜುವಲ್ ಆಗ್ಬೋದು ಅಥವಾ ಸಮಗ್ರವಾಗಿ ಆಗ್ಬೋದು, ಅವನಿಗೆ ಎಕನಾಮಿಕಲ್ ಸಸ್ಟೈನಬಿಲಿಟಿ ಕೊಡೋಕ್ಕಾಗದೇ ಇರೋದ್ರಿಂದ ಇಂಡಿವಿಜುವಲ್ ಬೆನಿಫಿಟ್ಗೆ ಹೋಗ್ತವೆ. ಅವಾಗೇನಾಗುತ್ತೆ, ಒಂದು ರೀತಿಲಿ ಇವ್ರು ಹೇಳಿ ಟ್ಯಾಕ್ಸ್ ಮೇಲೆ ಬರ್ಡನ್ ಬೀಳುತ್ತೆ ಅಂದರು. ಹೌದು, ಅಸಮಾನತೆ. ಇವತ್ತು ಅಂಬಾನಿ ಅದಾನಿ ಆದಾಯ ಜಾಸ್ತಿ ಆಗಿರುತ್ತೆ, ದೊಡ್ಡ ಇಂಡಸ್ಟ್ರಿಯಲ್ ಆದಾಯಗಳು ಜಾಸ್ತಿ ಆಗ್ತವೆ. ಇವನು ಬಡವ, ಇವತ್ತು ಮಧ್ಯಮ ವರ್ಗದವನು ಬಡವನ ಆಗ್ತಾನೆ, ಬಡವ ಭಿಕ್ಷಕ ಆಗ್ತಾನೆ. ಇದು ಎಕನಾಮಿಕ್ಸ್ ನೀತಿ ಎಲ್ಲದು ಅಲ್ವಾ. ನಾವು ಸೋಷಿಯಲ್ ವೆಲ್ಫೇರ್ಗೂ ಜೊತೆ ಯೋಚನೆ ಮಾಡೋದ್ರ ಜೊತೆಗೆ ಆರ್ಥಿಕ ಅಭಿವೃದ್ಧಿ GDP ಗ್ರೋತ್ ಅಂತ ಯಾವುದೋ ಒಂದು ಕಾರಣ ಅಲ್ಲ. ಅವನು ಯಾವ ಒಬ್ಬ ದುಡಿಯೋ ಕೈಗೆ ಶಕ್ತಿ ಕೊಡ್ತೀವಿ, ಅವನು ಕೊಳ್ಳೋ ಕೈಗೆ ಶಕ್ತಿ ಕೊಡ್ತೀವಿ, ಆವಾಗ ಮಾತ್ರ ಎಕನಾಮಿಕ್ಸ್ ಸಾಧ್ಯ. ಅದರಿಂದ ನೀರಾವರಿ ಯೋಜನೆಗಳು ಬರೀ ಮಾತಾಗಬಾರ್ದು. ಅದು ಯಾರೇ ಸರ್ಕಾರ ಮಾಡಿರಲಿ, ಅದು ಕಮಿಟ್ಮೆಂಟ್ ಇರುವಂಥ ಯೋಜನೆ ಆಗಬೇಕು. ಇದ್ರ ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಬರ್ತಾ ಇರುವ ಹಣ ಅದನ್ನು ಕೂಡ ಹೆಚ್ಚು ಮಾಡಬೇಕು ಅನ್ನೋ ನಿರೀಕ್ಷೆ ಇದೆ. ಅದನ್ನೇ ನಾನು ಹೇಳ್ತಿರೋದು. ಈಗ ಯಾಕೆ ರೈತರು ಬೆಳೆದಂಥ ಬೆಲೆ ಕೊಡಿರ್ತೀವಿ ನಾವು. ಸ್ವಾಮಿನಾಥನ್ ವರದಿ C2+50% ಖರ್ಚು ವೆಚ್ಚ ಲೆಕ್ಕ ಹಾಕಿ 50% ಕೊಡಬೇಕದು. ಅದು ಕೊಟ್ಟರೆ ಕಿಸಾನ್ ಸಮ್ಮಾನ್ ಯೋಜನೆ ಬೇಕಾಗಿಲ್ಲ ಅಲ್ವಾ. ಕಿಸಾನ್ ಸಮ್ಮಾನ್ ಓದೇ ಬೇಕಾಗಿಲ್ಲ. ರೈತರಿಗೆ ಒಳ್ಳೆ ಮಾರ್ಕೆಟ್ ಕೊಡಿ. ಆಮೇಲೆ ಕೃಷಿ ವೆಚ್ಚನ ತಗ್ಗಿಸಿದ್ರೆ ಗ್ರಾಹಕರು ಹೊರೆ ಆಗುತ್ತೆ. ನಾವೇನು ಹೇಳ್ತಿರೋದು, ಇನ್ಪುಟ್ಸ್ ಏನು ಒಳ ಸುಳಿಗಳವಲ್ಲ, ಒಳ ಸಿವಿಲುಗಳು ಜಾಸ್ತಿ ಆಗ್ತದೆ. ಇವತ್ತು ನಾವು ಮಾತಾಡ್ತೀವಲ್ಲ, ಭತ್ತ ಇತ್ತು. ಈಗ GST, ನಾನು ಒಂದು ಸಣ್ಣ ಒಂದು ಗೊಬ್ಬರ ತಗೊಂಡ್ರು GST ಇರ್ತದೆ. 100 ರೂಪಾಯಿನ ವಸ್ತು ಕೃಷಿ ವೆಚ್ಚಕ್ಕೂ GST ಇರ್ತದೆ. GST ರೈತ ಕೊಡ್ತಾ ಇರ್ತಾನೆ, GST ಕೊಡ್ತಾನೆ. ಮೇಡಮ್ ಹೇಳಿದ್ರೆ ಕಪ್ಪಣ ಹಳ್ಳಿಲಿಲ್ಲ, ಎಲ್ಲಿ ಹುಡುಕ ಬಂದರೂ ಸಿಗಲ್ಲ. ರಾಜೀವ್ ಗಾಂಧಿ ಕಾಲದಲ್ಲಿ ಕಪ್ಪಣ ಇದೆ, ಹಳ್ಳಿನ ತರಬೇಕು ಅನ್ನೋದು ಒಬ್ಬ ಗ್ರೇಟ್ ಎಕನಾಮಿಸ್ಟು ಯೋಚನೆ ಮಾಡಿದ್ರು. ನಾವು ನಂಜುನ ಸ್ವಾಮಿಯವರು ಒಂದು TV ಡೈಲಾಗ್ ಹೋದ್ರು. ಅಲ್ಲಿ ಎಲ್ಕೆ ಎದ್ದವನೇ ಇನ್ನಾರು ಮುರಳಿ ಮನೋಹರ್ ಜೋಶಿರು ಕೂಡ ಒಂದು TVಲಿದ್ರು. ನಾನು ಹೊರಗಡೆ ನಿಂತು ನೋಡ್ತಿದ್ದೆ. ಹಳ್ಳಿಲಿ ಕಪ್ಪಾರಿ. ಇವ್ರು ಹೇಳ್ತಾ ಇರೋದು ಕ್ಯಾಶ್ ಟ್ರಾನ್ಸಾಕ್ಷನ್ ನಡೀತಿದೆ ಇವತ್ತು ಕೂಡ. ಭಾಳಷ್ಟು ATMಗಳು ಇವೆಲ್ಲ ಡೈರೆಕ್ಟು ಮತ್ತು ನೆಫ್ಟು ಇವೇ ನಡೀತಾ ಇದ್ದಾವೆ. ಈಗ ನಾವು ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ 3 ಲಕ್ಷ ಮೇಲೆ ಇದ್ದರೆ ನಾವು ಬ್ಯಾಂಕು ಟ್ರಾನ್ಸಾಕ್ಷನ್ ಮಾಡಬೇಕು. ಅದು ನೀವು ಬ್ಲ್ಯಾಕ್ ಮನಿ. ಈಗ ಲ್ಯಾಂಡ್ ತಗೊಳ್ಳೋವಂಥವ್ರು ಯಾರು? ಲ್ಯಾಂಡ್ ತಗೊಳ್ಳೋರು ಹಳ್ಳಿಯವರಲ್ಲ, ಮಾರೋರು. ತಗೊಳ್ಳೋರು ಕ್ಯಾಪಿಟಲಿಸ್ಟು. ಅವರೇನು ಮಾಡ್ತಾರೆ, ವೈಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಬ್ಲ್ಯಾಕನ್ನು ಬೇರೆ ರೀತಿ ಕೊಡ್ತಾರೆ. ಬ್ಲ್ಯಾಕ್ ಮನಿ ಬರೋಂಥದ್ದು ದೊಡ್ಡ ಇವುಗಳಿಂದ. ಹಳ್ಳಿಯಲ್ಲಿ ನೀವು 100 ರೂಪಾಯಿ 200 ರೂಪಾಯಿ ಇರುತ್ತೆ ಬ್ಲ್ಯಾಕ್ ಟ್ರಾನ್ಸಾಕ್ಷನ್ ಆಲ್ಸೋ ಒಂದು ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂತಿದೆ. ನೀವೆಲ್ಲ ಹೇಳ್ಬೇಕಾದ್ರೆ ಈಗ ಮನಮೋಹನ್ ಸಿಂಗ್ ಹೇಳಿದ್ರಲ್ಲ, ಬ್ಲ್ಯಾಕ್ ಮನಿಯಿಂದನೂ ಕೂಡ ಕೆಲವು ಗ್ರೋತ್ ಇದೆ ಅಂತ. ಇಂಡೈರೆಕ್ಟ್ ಆಗುತ್ತೆ. ನೀವು ಇಂಡೈರೆಕ್ಟ್ ದುಡ್ಡಿದ್ರೆ ಏನು ಮಾಡ್ತಾನೆ, ದುಡ್ಡು ಮನೆ ಇಟ್ಕೊಳ್ಳಲ್ಲ, ಪೆಟ್ಟಿಗೆಲ್ಲಿ ಏನಾರು ಒಂದು ಇನ್ವೆಸ್ಟ್ ಮಾಡ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಮಕ್ಕಳ ಎಜುಕೇಶನ್ ಕೊಡ್ತಾನೆ. ಮಗಳ ಮದುವೆ ಭಾಳ ಜೋರಾಗಿ ಅದು ಇಂಡೈರೆಕ್ಟ್ ಆಗಿ ಮಗಳ ಮದುವೆ ಜೋರು ಮಾಡಿದಾಗ ಅವನ ಬ್ಲ್ಯಾಕ್ ಮನಿಯಲ್ಲೇ ಮಾಡಬೇಕು. ಆಗೇನಾಗುತ್ತೆ ಅಂದ್ರೆ ಊಟದವರು ಇರ್ತಾರಲ್ವಾ, ಅವರಿಗೆ ಮಿನಿಯೇಚರ್ ಅವರಿಗೆ, ಸೌಂಡ್ಸ್ ಅವರಿಗೆ, ಟರ್ಪಾಲ್ ಅವರಿಗೆ, ನೀರವರಿಗೆ, ಆ ರೀತಿ ಪ್ಯಾರಲಲ್ ಆಗಿ ಅದು ಇಕನಾಮಿಕ್ ಆ ನೀತಿ ಒಪ್ತಾ ಇಲ್ಲ ನಾನು. ನಾಗರಿಕ ಸಮಾಜದಲ್ಲಿ ಒಪ್ಪಬಾರ್ದು. ಆದರೆ ಬ್ಲ್ಯಾಕ್ ಮನಿ ಆಲ್ಸೋ ಇಂಡೈರೆಕ್ಟ್ ಆಗಿ ಗ್ರೋತ್ ಆಗ್ತದೆ GDPಗೆ. ಅದು ಅರ್ಥ ಮಾಡ್ಬೇಕು. ಬ್ಲ್ಯಾಕ್ ಅನ್ನೋದ್ರ ಕಾನ್ಸೆಪ್ಟಲ್ಲಿ ನಾವು ತುಂಬ ಡೀಪಾಗಿ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನಾನು ಹೇಳ್ತಿದ್ದೀನಿ, ಕೃಷಿ ಸಮ್ಮಾನ ಯೋಜನೆ ಜಾಸ್ತಿ ಮಾಡ್ಬೋದು, ಅದು ಏನೇ ಮಾಡ್ಬೋದು. ಕೃಷಿ ಸಮ್ಮಾನ್ ಯೋಜನೆ ಅಂತ ಬಂದ ತಕ್ಷಣ ಕಾಂಗ್ರೆಸ್ ಗವರ್ಮೆಂಟ್ ಬಂತು, ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗ ಅಡಿಷನಲ್ ಆಗಿ ಏನ್ ಕೊಡ್ತಾ ಇತ್ತು ಅದು ಕಟ್ ಆಫ್ ಆಗೋಯ್ತು. ಹೀಗಾಗಿ ಅದನ್ನ ಕೂಡ ಕಾಂಪನ್ಸೇಟ್ ಮಾಡ್ತಾರ ಈ ಬಾರಿ ಬಜೆಟ್ ನಲ್ಲಿ ಅನ್ನೋ ನಿರೀಕ್ಷೆ ಕೂಡ ಇದೆ. ಅಂದ್ರೆ ಓವರ್ ಆಲ್ ಇಡೀ ದೇಶಕ್ಕೆ ಸಲ್ಲುವಂತೆ ಏನು ಕೃಷಿ ಸಮ್ಮಾನ್ ಯೋಜನೆಯ ಹಣ ಬರ್ತಿತ್ತು, ಅದು ಹೆಚ್ಚು ಮಾಡ್ಲಿ ಅಂತ. ನಿಜಕ್ಕೂ ಅದು ಬೆನಿಫಿಟ್ ಆಗುತ್ತಾ ರೈತರಿಗೆ ಅಂತ ನೋಡಿ. ಇಡೀ ಒಂದು ಮಹಿಳಾ ರೈತರಿಗೆ ಡಬಲ್ ಮಾಡಿದ್ದಾರೆ. ಹೌದು. ಈಗ ಏನಾಗಿದೆ, ಒಂದು ಟ್ರೆಂಡು ಒಂದು 30-35 ವರ್ಷದಿಂದ ಬೆಳೆದ್ಬಿಡುತ್ತೆ. ತಮಿಳ್ನಾಡು ನೋಡ್ಬೋದು. ಓಟ್ಗೋಸ್ಕರ ಸರ್ಕಾರಿ ಕಾರ್ಯದಿಂದ ಬೆನಿಫಿಟ್ ಕೊಡಿ. TV ಕೊಡೋದೇನು, TV ಎಲ್ಲರೂ ಕೊಡಬೇಕು, ವೆಲ್ಕಮ್. ಅದು ಆ್ಯಕ್ಚುಲಿ ಖಜಾನೆ ದುಡ್ಡನ್ನು ಡೈರೆಕ್ಟಾಗಿ ನಾವು ಹಂಚೋ ಬದಲು ಖಜಾನೆ ದುಡ್ಡನ್ನು ಓಟ್ಗೋಸ್ಕರ ದಾಳ ಮಾಡಿ ಅಕೌಂಟ್ಗೆ. ಇದು ಏನಾಗುತ್ತೆ ಅಂದರೆ, ಈ ಟ್ರೆಂಡ್ ಇದೆಯಲ್ಲ, ನಾವು ಸೋಷಿಯಲ್ ವೆಲ್ಫೇರ್ ಸ್ಟೇಟು, ಜನ ದುಡಿಯೋ ಕೈಗೆ ದುಡಿಯೋರಿಗೆ ನಾವು ಎಜುಕೇಷನಲ್ಲಿ ಕೊಡಬೇಕು, ಶಿಕ್ಷಣದಲ್ಲಿ ಕೊಡಬೇಕು, ಅವ್ರಿಗೆ ಭಾಳಷ್ಟು ಉತ್ತೇಜನಗಳನ್ನು ಕೊಡಬೇಕು. ಮತ್ತು ರೂರಲ್ಲು ಎಕನಾಮಿನ ಇಂಪ್ರೂವ್ ಮಾಡಬೇಕಾದ್ರೆ ಅಲ್ಲಿ ಬಂದಂಥ ವಿದ್ಯಾವಂತರಿಗೆ ಸರ್. ಆದರೆ ಸಮ್ಟೈಮ್ಸ್ ಏನು ಗೊತ್ತಾ, ಈಗ ನೋಡಿ ಕಿಸಾನ್ ಸಮ್ಮಾನ್ ಯೋಜನೆದು 6,000 ರೂಪಾಯಿ ಬರುತ್ತೆ ಅಂತ ತಿಳ್ಕೊಳ್ಳಿ, ನೇರವಾಗಿ ಅಕೌಂಟ್ಗೆ ಬರುತ್ತೆ. ಒಂದು ವೇಳೆ ಈ ಮಾಶಾಸನ ಥರ ನೀವು ಹೋಗಿ ತಗೊಳ್ಬೇಕು ಮತ್ತೊಂದಿದ್ರೆ ಅದರಲ್ಲಿ ಕಮಿಷನ್ ಹೊಡೆಯೋನು ಜಾಸ್ತಿ ಇರ್ತಾನೆ. ಈಗ 1,200 ರೂಪಾಯಿ ಮಾಶಾಸನ ಬರುವಂಥವ್ರು ಅಲ್ಲೇ 20% ಕೊಡಬೇಕು ಅವರಿಗೆ. ಜಾಸ್ತಿ ಇದೆ.
ಅವರು ಆ ಪೋಸ್ಟ್ ಮ್ಯಾನ್ಗಳು ಕೂಡ ಅದನ್ನ ಕೇಳ್ತಾರೆ, ನಾನು ತಂದು ಕೊಡಬೇಕು ಅಂತಂದ್ರೆ ಅಂತ. ಅದಕ್ಕಿಂತ ಅದು ಒಂದು ಶೋಷಣೆ ಮತ್ತೊಮ್ಮೆ. ಇಲ್ಲಿ ಡೈರೆಕ್ಟ್ ಹೋಗ್ತಿರೋದು ಒಳ್ಳೇದು. ಡೈರೆಕ್ಟ್ ಹೋಗ್ತಿರೋದು ಯಾವುದೇ ಯೋಜನೆಯಲ್ಲಿ ಡೈರೆಕ್ಟ್ ಹೋಗ್ತಿರೋದು. ಇವತ್ತು ಕೂಡ ಗ್ಯಾರಂಟಿಗಳಿದ್ದಾರೆ, ಬದುಕೋದು ಕಷ್ಟ ಹಳ್ಳಿಲಿ. ನಿಮ್ಗೆ ಏನಾಗಿದೆ ಅಂದರೆ, ನೀವು ಗ್ಯಾರಂಟಿ ಕೊಡ್ತಿರೋದು ಒಂದು ರೀತಿಲಿ ಏನು ಫ್ರೀ ಕೊಡ್ತಾರೆ ಅನ್ಬಾರ್ದು, ಪುಕ್ಕಟ್ಟೆ ಅಲ್ಲ ಅದು. ಗ್ಯಾರಂಟಿ ಯಾಕೆ ಕೊಡ್ತಾರೆ? ಇವತ್ತು ಮಹಿಳೆಯರು ಬಸ್ ಫ್ರೀ ಬಂದಾಗ ನಾವು ಬೇರೆ ಸರಿಯಲ್ಲ ಅಂತ ಹೊರಗಡೆ ಬರ್ತವ್ರೆ. ಅದರಿಂದ ಎಕನಾಮಿ ಒಂದು ರೀತಿ ಇಂಪ್ರೂವ್ ಆಗುತ್ತೆ. ಅವ್ರ ಕೈಗೆ ಎಷ್ಟು ದುಡ್ಡು ಕೊಟ್ಟರೆ ಸುಮ್ಮನೆ ಇರಲ್ಲ ಮಹಿಳೆಯರಂತೂ ಗುಡ್ ಎಕನಾಮಿಸ್ಟು ನಮ್ಮ ಹಳ್ಳಿಗಳಲ್ಲಿ. ಯಾವುದೇ ಇನ್ಕಮ್ ಜಾಸ್ತಿ ಆಯ್ತಲ್ಲ, ಅದೇ ಯಾವುದೇ ಕುಟುಂಬದಲ್ಲಿ ಅವರಂತ ಎಕನಾಮಿಸ್ಟ್ ಒಳ್ಳೇದೇ ಅಲ್ಲ. ಗಂಡಂತ ದುಡ್ಡು ಖರ್ಚಾಗ್ಬಿಟ್ಟಾಗ ಆಮೇಲೆ ತಗೊಂಡು ಕೊಡ್ತಾರೋ ಯಾವುದೋ ಉಳಿಸಿರೋಂಥದ್ದು. ನಮ್ಮಲ್ಲಿರುವಂಥ ಇಂಡಿಯಾ ದೇಶದ ಮಹಿಳೆಯರಿರುವಂಥ ಆರ್ಥಿಕ ಪ್ರಜ್ಞೆ ಆಡಳಿತಗಾರರಿಗೆ ಇದ್ಬಿಟ್ಟಿದ್ರೆ ಸುಭಿಕ್ಷವಾಗಿರುವಂಥದ್ದು. ಕೃಷ್ಣ ಸರ್, ಇವಾಗ ದಿವ್ಯಾ ಅವ್ರು ಮಾತನಾಡುವಾಗ ಒಂದು ಅಂಶ ರೇಸ್ ಮಾಡಿದ್ರು, ಹಾಗೆ ಬಹು ಚರ್ಚಿತ ವಿಚಾರ ಕೂಡ ಹೌದು ಅದು. ಏನಂತಂದ್ರೆ ಇಲ್ಲಿ ಟ್ಯಾಕ್ಸ್ ಕಟ್ಟೋರ ಪ್ರಮಾಣ ಅಂದ್ರೆ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಕಡಿಮೆ ಇದೆ, ಬಟ್ ಯಾರು ಕಟ್ಟಿದ್ದಾರೆ ಅವರು ಹೈಯೆಸ್ಟ್ ಟ್ಯಾಕ್ಸ್ ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ನಾವು ಬೇರೆ ದೇಶಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ಟ್ಯಾಕ್ಸ್ ರೇಟ್ ಜಾಸ್ತಿ ಇದೆ ಅಂತ ಹೇಳಿ. ಲಾಸ್ಟ್ ಬಜೆಟ್ ಅಲ್ಲಿ ನೋ ಡೌಟ್ ಅದನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡಲಾಯಿತು ಅಂತ ಹೇಳಿ, ಬಟ್ ಇದನ್ನ ನೀವು ಯಾವ ರೀತಿ ಗಮನಿಸ್ತೀರಿ? ಲೆಸ್ ಟ್ಯಾಕ್ಸ್ ಪೇಯರ್ಸ್ ಪೇಯಿಂಗ್ ಟ್ಯಾಕ್ಸ್ ಮಚ್ ಅಂತ ಹೇಳಿ. ನಾನು ಆ ಸುದ್ದಿಗೆ ಬರೋದಕ್ಕಿಂತ ಮೊದಲು, ಅದಕ್ಕೆ ಉತ್ತರ ಕೊಡೋದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜನಾರ್ದನ್ ರೆಡ್ಡಿ